ಗುಬ್ಬಿ ಪಟ್ಟಣದ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಟ್ರಸ್ಟ್, ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ ಮತ್ತು ಪಟ್ಟಣ ಪಂಚಾಯಿತಿ ವತಿಯಿಂದ ಏರ್ಪಡಿಸಿದ್ದ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ನಂತರ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಅನುಪಮಾ ಡಿ ಮಾತನಾಡಿದ ಅವರು, ದೈನಂದಿನ ಧಾವಂತದ ಜೀವನದಲ್ಲಿ ಮನಸ್ಸು ಮತ್ತು ದೇಹದ ಆರೋಗ್ಯ ಮುಖ್ಯವಾದ ಕಾರಣ ಪ್ರತಿದಿನ ಯೋಗ ಮಾಡುವುದರಿಂದ ಆರೋಗ್ಯ ಕಾಪಾಡಿಕೊಳ್ಳಬಹುದು. ಪ್ರತಿಯೊಬ್ಬರು ಒತ್ತಡದ ಬದುಕಿನಲ್ಲಿ ಸ್ವಲ್ಪ ಸಮಯ ಬಿಡುವು ಮಾಡಿಕೊಂಡು ಯೋಗ ಮತ್ತು ಧ್ಯಾನದಲ್ಲಿ ತೊಡಗಿಕೊಂಡಾಗ ಮಾತ್ರ ಆರೋಗ್ಯವನ್ನ ರಕ್ಷಣೆ ಮಾಡಿಕೊಳ್ಳಬಹುದು ಮತ್ತು ಜೀವನದಲ್ಲಿ ಶಿಸ್ತನ್ನು ರೂಪಿಸಿಕೊಳ್ಳಬಹುದು ಎಂದರು. ಜೂನಿಯರ್ ಕಾಲೇಜಿನ ಮೈದಾನದ ಆವರಣದಲ್ಲಿ ಯೋಗ ಬಂಧುಗಳೆಲ್ಲರೂ ಸೇರಿ ಪತಂಜಲಿ ಯೋಗ ಕೇಂದ್ರದ ಒಂದು ಸಹಯೋಗದಲ್ಲಿ ನಾವು ಯೋಗ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ನಾವು ನ್ಯಾಯಾಲಯದಿಂದ ನ್ಯಾಯಾಧೀಶರು ಎಲ್ಲರೂ ಸಹ ನಮ್ಮ ತಾಲೂಕು ಕಾನೂನು ಸೇವಾ ಸಮಿತಿಯ ವತಿಯಿಂದ ಸಿಬ್ಬಂದಿಗಳು ಮತ್ತು ವಕೀಲ ಮಿತ್ರರು ಎಲ್ಲರೂ ಸಹ ಇಲ್ಲಿ ಹಾಜರಾಗಿ ನಾವು ಈ ದಿನ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿ ಸಾಕಷ್ಟು 1 ಗಂಟೆಯ ಅವಧಿಯವರೆಗೆ ಯೋಗ ಮತ್ತು ಪ್ರಾಣಾಯಾಮವನ್ನು ಮಾಡಿದ್ದೀವಿ. ಇವತ್ತಿನ ದೈನಂದಿನ ಧಾವಂತದ ಜೀವನದಲ್ಲಿ ನಮಗೆಲ್ಲರಿಗೂ ಸಹ ಮನಸ್ಸು ಮತ್ತು ದೇಹದ ಆರೋಗ್ಯ ಬಹಳ ಮುಖ್ಯವಾಗಿರೋ ಕಾರಣ ನಾವು ಯೋಗದಲ್ಲಿ ಮತ್ತು ಧ್ಯಾನದಲ್ಲಿ ತೊಡಗಿರುವುದು ನಮಗೆ ಪ್ರಮುಖವಾಗಿ ಅಗತ್ಯವಾಗಿ ಬೇಕಾಗಿರುವಂತಹ ಒಂದು ಕ್ರಮ. ಹಾಗಾಗಿ ಎಲ್ಲರೂ ಸಹ ಯೋಗ ಮತ್ತು ಧ್ಯಾನದಲ್ಲಿ ತೊಡಗಿಕೊಳ್ಳುವ ಮೂಲಕ ತಮ್ಮ ದೇಹವನ್ನು ಮತ್ತು ಮನಸ್ಸನ್ನು ಆರೋಗ್ಯಕರವಾಗಿ ಇಟ್ಕೊಳ್ಳುವ ಮೂಲಕ ಜೀವನದಲ್ಲಿ ಶಿಸ್ತನ್ನು ರೂಢಿಸಿಕೊಳ್ಬೇಕು ಅಂತ ಹೇಳಿ ನಾನು ಈ ಮೂಲಕ ಎಲ್ಲರನ್ನು ಕೇಳ್ಕೊಳ್ತೇನೆ. ಈ ಸಂದರ್ಭದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಪೂರ್ಣಿಮಾ ಕೆ ಯಾದವ್, ಸಿವಿಲ್ ನ್ಯಾಯಾಧೀಶರಾದ ಎಸ್ಪಿ ಕಿರಣ್, ಅಧಿಕ ಸಿವಿಲ್ ನ್ಯಾಯಾಧೀಶರಾದ ಸವಿತಾ ರಾಣಿ, ನಿವೃತ್ತ ಪ್ರಾಂಶುಪಾಲರಾದ ಜಿಎನ್ ಮಲ್ಲಪ್ಪ, ಡಾಕ್ಟರ್ ಸುದರ್ಶನ್, ಸಂಚಾಲಕರಾದ ಮಹಾದೇವಪ್ಪ, ಲತಾ, ವಕೀಲರ ಸಂಘದ ಎಂಪಿ ಮೋಹನ್, ಯೋಗ ಶಿಕ್ಷಕ ಅಂಜಿನ್, ರೇಖಾ, ಸವಿತಾ, ಪತಂಜಲಿ ಯೋಗ ಶಿಕ್ಷಣ ವಿವಿಧ ಘಟಕದ ಪದಾಧಿಕಾರಿಗಳು, ಸಂಚಾಲಕರು, ವಕೀಲರು ಮತ್ತಿತರರು ಇದ್ದರು. ವರದಿ ಡಿ ಮಂಜುನಾಥ್, ಗುಬ್ಬಿ. ಎಲ್ಲರೂ ಸಹ ನಾವು ನಮ್ಮ ಉದ್ಯೋಗದ ಹಿಂದೆ, ಹಣದ ಹಿಂದೆ, ಸಂಪಾದನೆಯ ಹಿಂದೆ ಸಮಯವನ್ನು ಮೀರಿ ಧಾವಂತದಲ್ಲಿ ಓಡ್ತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಾವು ಮನುಷ್ಯರಾಗಿ ನಮ್ಮ ದೇಹವನ್ನ ಮತ್ತು ಮನಸ್ಸನ್ನ ಸ್ಥಿಮಿತದಲ್ಲಿ ಇಟ್ಕೊಳ್ಳುವಂತಹ ಕಡೆಗೆ ಗಮನವನ್ನ ಕೊಡ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ನಮಗೆ. ಸೊ ಆದ್ರಿಂದ ಈ ಒಂದು ಸಮಯದ ಅವಕಾಶದ ಮಿತಿಯಲ್ಲಿ ನಾವು ನಮ್ಮ ಮನಸ್ಸನ್ನ ಮತ್ತು ದೇಹವನ್ನ ಒಂದು ಸ್ಥಿತಿಯಲ್ಲಿ ಮಿತಿಯಲ್ಲಿ ಇಟ್ಕೊಳ್ಳುವಂತಹ ಕಡೆಗೆ ಗಮನವನ್ನು ಕೊಡುವ ಮೂಲಕ ನಮ್ಮ ಆಯಸ್ಸು, ಆರೋಗ್ಯ ಉತ್ತಮ ರೀತಿಯಲ್ಲಿ ಇರುವ ಹಾಗೆ ಕಾಪಾಡಿಕೊಂಡು ಹೋಗಬೇಕಾದದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿದೆ. 12ನೇ ವಿಶ್ವ ಯೋಗ ದಿನಾಚರಣೆ ಎಂದು ಗುಬ್ಬಿ ಸರ್ಕಾರಿ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ವ್ಯವಸ್ಥಿತವಾಗಿ ಏರ್ಪಡಿಸಿರ್ತಕ್ಕಂಥ ಈ ಒಂದು ಯೋಗ ಸಮಾರಂಭದಲ್ಲಿ ನಮ್ಮ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಹಾಗೂ ಸಹ ನ್ಯಾಯಾಧೀಶರುಗಳು ಭಾಗವಹಿಸಿದರು. ಹಾಗೂ ನಮ್ಮ ಸರ್ಕಾರಿ ಆಸ್ಪತ್ರೆ ವೈದ್ಯಾಧಿಕಾರಿಗಳು ಸುದರ್ಶನ್ ಭಾಗವಹಿಸಿದರು. ಹಾಗೂ ನಮ್ಮ ತಾಲ್ಲೂಕು ದಂಡಾಧಿಕಾರಿಗಳಿರ್ತಂಥ ತಹಸೀಲ್ದಾರ್ ಆರತಿ ಮೇಡಮ್ನವರು ಕೂಡ ಭಾಗವಹಿಸಿದರು. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಲ್ಲಪ್ಪಣ್ಣನವರು ಆಗಮಿಸಿದರು, ಅವರು ಕೂಡ ಭಾಗವಹಿಸಿದರು. ಈ ಒಂದು ಎಲ್ಲ ಕಾರ್ಯಕ್ರಮಗಳು ವಕೀಲರ ಸಂಘದ ರಾಷ್ಟ್ರೀಯ ಯೋಗ ದಿನಾಚರಣೆಯ ಒಂದು ಥೀಮ್ ಇಟ್ಕೊಂಡಿರುತ್ತೆ. ಈಗ 2026ರಲ್ಲಿ ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ಸಂಗಮನ ಒಂದು ಥೀಮ್ ಅಡಿಯಲ್ಲಿ ನಾವು ಈ ದಿನ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಮಾಡಿ ಎಲ್ಲರೂ ಸಂತಸಪಟ್ಟಿದ್ದೀವಿ.